ಸ್ವಯಂ ಚಾಲಿತ ನೀರಾವರಿ ಪದ್ಧತಿಯಲ್ಲಿ ಹಲವಾರು ಮಾನದಂಡಗಳನ್ನು ನಾವು ಅಳವಡಿಸ್ಕೊಳ್ಬಹುದು ಅಂತ ಕೇಳಿದ್ವಿ. ಉದಾಹರಣೆಗೆ ಕಾಲವನ್ನು ಆಧರಿಸಿಕೊಂಡು ನೀರಿನ ಪ್ರಮಾಣವನ್ನು ಆಧರಿಸಿಕೊಂಡು ಈ ರೀತಿಯ ಅದರ ಕುರಿತಾಗಿ ಒಂದಷ್ಟು ಮಾಹಿತಿನ ನಮ್ಮ ರೈತರಿಗೆ ಕೊಡ್ತೀವಿ. ಸ್ವಯಂ ಚಾಲಿತ ವಿಧಾನಕ್ಕೆ ಬಂದಾಗ ನಾವು 3 ರೂಪದಲ್ಲಿ ನಾವು ನೀರನ್ನ ಸ್ವಯಂ ಚಾಲಿತವಾಗಿ ಅಳವಡಿಸಬಹುದು. ಒಂದು ಕಾಲಾಧಾರಿತ ಅಥವಾ ಸಮಯಾಧಾರಿತ ಅಂತ ಕರಿತೀವಿ. ಇದು ಎಲ್ಲಿ ಮಾಡ್ಬೋದು? ಉದಾಹರಣೆಗೆ ಯಾರೋ ಒಬ್ಬ ಬೋರ್ವೆಲ್ಲಿಂದ ನೀರು ಹರಿಸ್ತಾ ಇದ್ವಿ, ನನಗೆ ಪ್ರತಿ ಗಂಟೆಗೂ ಅಥವಾ ಬೆಳಗಿಂದ ಸಂಜೆವರೆಗೂ 2 ಇಂಚ್ ನೀರು ಅಥವಾ 1.5 ಇಂಚ್ ನೀರು ಸರಾಗವಾಗಿ ಡಿಸ್ಚಾರ್ಜ್ ಬರ್ತಾ ಇದೆ ಅಂದರೆ ಏರುಪೇರು ಏನಾಗಲ್ಲ, ಗ್ಯಾಪ್ ಬಿಡೋದಿಲ್ಲ ಅನ್ನೋ ಸಂದರ್ಭದಲ್ಲಿ ಅವನ ಕಾಲ ಆಧಾರಿತ ಅಥವಾ ಸಮಯ ಆಧಾರಿತ ಸ್ವಯಂ ಚಾಲಿತ ನೀರಾವರಿ ಅಂತ ಮಾಡ್ಬೋದು. ಇಲ್ಲ ಮೊದಲಿಗೆ 1 ಗಂಟೆ ಅಥವಾ 1.5 ಗಂಟೆಗಳ ಕಾಲ ನನಗೆ ನೀರು 2 ಇಂಚ್ ಬರುತ್ತೆ, ತದನಂತರ ಗ್ಯಾಪ್ ಬಿಟ್ಟು ಬರುತ್ತೆ ಅಥವಾ ಕಡಿಮೆ ಆಗುತ್ತೆ ಅಂತ ಸಂದರ್ಭದಲ್ಲಿ ಅವನು ಪ್ರಮಾಣ ಆಧಾರಿತ ನೀರನ್ನು ಮಾಡಬೇಕಾದ್ರೆ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಎಷ್ಟು ನೀರು ಹೋಗಬೇಕು, ಲೀಟರ್ ನೀರು ಹೋಗಬೇಕು, ಎಷ್ಟು ಪ್ರಮಾಣದಲ್ಲಿ ಹೋಗಬೇಕು, ಅಷ್ಟು ನೀರನ್ನು ಮಾತ್ರ ಅವನು ಪ್ರೋಗ್ರಾಮಿಂಗ್ ಮಾಡಬಹುದಾಗಿದೆ. ಇನ್ನೊಂದು ಪಕ್ಕಾ ನೀರು ಅದಷ್ಟು ಕಡೆ ಏನು ಸೆನ್ಸಾರ್ ಮೂಲಕ 25% ನೀರು ಪೂರ್ತಿ ಕಡಿಮೆ ಆದಾಗ ಅಂದರೆ ದೊರೆಯುವ ನೀರು ಅಷ್ಟಿದ್ದಾಗ 75 ಭಾಗ ದೊರೆಯುವ ನೀರು ಕಡಿಮೆ ಆದಾಗ ಅದಷ್ಟು ಕದೇ ಎತ್ಕೋಬೇಕಂದಾಗ ಅವಾಗ ನಾವು ಸೆನ್ಸಾರ್ನ ಅಳವಡಿಕೆ ಮಾಡಿ ಸೆನ್ಸಾರ್ನ ಪ್ರೋಗ್ರಾಮರ್ಗೆ ಕನೆಕ್ಟ್ ಮಾಡಬೇಕಾಗತ್ತೆ. ಅಂದರೆ ಮಣ್ಣಿನಲ್ಲಿರೋ ತೇವಾಂಶ ಯಾವ ಹಂತಕ್ಕೆ ಕಡಿಮೆಯಾಗಿದೆ ಅನ್ನೋದನ್ನ ಪೂರ್ವ ನಿರ್ಧರಿತ ಒಂದು ಹಂತದಲ್ಲಿ ನೀರನ್ನು ಕೊಡ್ತಕ್ಕಂಥದ್ದು. ಹೌದೌದು. ಸೊ ನಾನು ಆಗಲೇ ಹೇಳ್ತಾ ಇದ್ದೆ, ಈಗಿನ ಒಂದು ಸಂದರ್ಭದಲ್ಲಿ ರೈತರು ಸ್ವಯಂ ಚಾಲಿತಕ್ಕೆ ಬಂದಾಗ ಕಾಲ ಆಧಾರಿತ ಅಥವಾ ಪ್ರಮಾಣ ಆಧಾರಿತ ಸ್ವಯಂ ಚಾಲಿತ ನೀರಾವರಿ ಪದ್ಧತಿಯನ್ನು ಅಳವಡಿಸ್ಕೊಂಡ್ರೆ ಸಾಕಿದೆ. ಯಾಕೆಂದರೆ ಈಗಿರುವ ಹಾಲಿ ಪದ್ಧತಿಗಳಲ್ಲಿ ಪೋಲಾಗ್ತಿರೋ 40% 60% ನೀರನ್ನು ಉಳಿತಾಯ ಮಾಡಬೇಕಾದ್ರೆ ಇವೆರಡು ಮಾಡ್ಕೊಂಡ್ರೆ ಸಾಕು. ಕಾರಣ ಯಾಕೆ ಅಂತ ಹೇಳಿದರೆ, ಸೆನ್ಸಾರ್ ಆಧಾರಿತ ನೀರಾವರಿಗೆ ಸ್ವಯಂ ಚಾಲಿತ ನೀರಾವರಿಗೆ ಹೋದರೆ ಅವನಿಗೆ 1 ಎಕರೆಗೆ ಸುಮಾರು 2 ರಿಂದ 2.5 ಲಕ್ಷ ಖರ್ಚು ಮಾಡಬೇಕಾಗತ್ತೆ. ಸೊ ಹಾಗಾಗಿ ಅದು ಸ್ವಲ್ಪ ಖರ್ಚು ಸಹ ಆಗೋದ್ರಿಂದ ಈಗಿನ ಸಂದರ್ಭದಲ್ಲಿ ಕಾಲ ಆಧಾರಿತ ಅಥವಾ ಪ್ರಮಾಣ ಆಧಾರಿತ ಸ್ವಯಂ ಚಾಲಿತ ನೀರಾವರಿಗೆ ಹೋದರೆ ಸಾಕಾಗಿದೆ. ಸೊ ಖರ್ಚುನೂ ಕಡಿಮೆ ಮಾಡ್ಬೋದು, ಯಾವಾಗ ಎಷ್ಟು ನೀರು ಬೇಕೋ ಅಷ್ಟು ನೀರು ಹರಿಸೋದಕ್ಕೂ ಆಗುತ್ತೆ, ನೀರು ಉಳಿತಾಯ ಮಾಡೋದಕ್ಕೆ ಸಾಧ್ಯ ಆಗುತ್ತೆ, ಮತ್ತು ನೀರು ಪೋಲ್ ಆಗೋದನ್ನ ತಡೆಗಟ್ಟಬಹುದು. ನನ್ನ ಮುಂದಿನ ಪ್ರಶ್ನೆ ಇದಾಯಿತು, ಈ ಸ್ವಯಂ ಚಾಲಿತ ನೀರಾವರಿ ಪದ್ಧತಿಯನ್ನು ಅಳವಡಿಸ್ಕೊಳ್ಳೋದ್ರಿಂದ ಏನೆಲ್ಲ ಅನುಕೂಲಗಳಿದ್ದಾವೆ? ಅದೇ ನಾನು ಹೇಳಿದೆ, ಸ್ವಯಂ ಚಾಲಿತ ನೀರಾವರಿ ಪದ್ಧತಿಗಳಿಗೆ ಅಳವಡಿಸ್ಕೊಂಡಿದ್ದೆ ರೈತ ಆದಲ್ಲಿ ಬರೀ ಇದನ್ನ ಅಳವಡಿಸ್ಕೊಂಡಿದ್ದ ತಕ್ಷಣನೇ ಪ್ರೋಗ್ರಾಮ್ ಮಾಡಿದ ತಕ್ಷಣನೇ ಗೊತ್ತಿಲ್ಲದಾಗೆ ಸುಮಾರು 25% ಅಷ್ಟು ನೀರನ್ನು ಉಳಿತಾಯ ಮಾಡಬಹುದು. ಮೊದಲನೇದಾಗಿ ಯಾಕೆಂದ್ರೆ ಮಣ್ಣಿನಲ್ಲಿ ತೇವಾಂಶದ ಮಟ್ಟ ಆಟೋಮೆಟಿಕ್ ನಿಖರವಾಗಿ ಅಳತೆ ಮಾಡಬಹುದು, ನಿಖರವಾಗಿ ಅಳತೆ ಮಾಡೋಕ್ಕೂ ಸಾಧ್ಯ ಇದೆ. ಯಾವುದೇ ಕಾರಣಕ್ಕೂ ತೇವ ಒಣಗಿ ಬೆಳೆ ಬಾಡುವುದಕ್ಕೆ ಸಾಧ್ಯನೇ ಆಗೋದಿಲ್ಲ. ಮತ್ತೆ ನೀರನ್ನ ಸಮವಾಗಿ ಹಂಚೋದಕ್ಕೆ ಸಾಧ್ಯ ಇದೆ. ಅಂದ್ರೆ ಎಲ್ಲಾ ಪಾರ್ಟಿಗೆ ಒಂದು ಬಾರಿ ಅವನು 20 ಗುಂಟೆಗೆ ನೀರು ಬಿಡ್ತಾನಂದ್ರೆ ಮೇಲ್ಭಾಗದಿಂದ ಹಿಡಿದು ತಳಭಾಗದವರೆಗೂ ಸಮವಾಗಿ ನೀರನ್ನು ಹರಿಸೋದಕ್ಕೆ ಸಾಧ್ಯತೆ ಇದೆ. ಎರಡನೇದಾಗಿ ವಿದ್ಯುತ್ ಶಕ್ತಿಯನ್ನು ಉಳಿತಾಯ ಮಾಡ್ಬೋದು, ಆಳುಗಳ ಸಂಖ್ಯೆಗೆ ಖರ್ಚು ಮಾಡಿರ್ತಕ್ಕಂಥ ಹಣದಲ್ಲಿ ಉಳಿತಾಯ ಮಾಡ್ಬೋದು, ಜನ ಬೇಕಾಗಿಲ್ಲ ನೀರು ಹರಿಸೋದಕ್ಕೆ. ಯಾಕೆಂದ್ರೆ ಈಗ ಹಾಲು ಏನು ಮಾಡ್ತಾರೆ, ಪ್ರತಿ ದಿವಸ ಒಬ್ಬರಾದರೂ ರೈತ ಹೊಲದಲ್ಲಿ ಬೆಳಗಿಂದ ಸಂಜೆವರೆಗೂ ಹೊಲದಲ್ಲೇ ಇರ್ತಾನೆ ನೀರು ಹಾಯಿಸೋದಕ್ಕೆ. ಯಾಕೆಂದ್ರೆ ವಿದ್ಯುತ್ ವ್ಯತ್ಯಯವಾಗೋದ್ರಿಂದ ಬಂದಾಗ ಮೋಟರ್ ಆನ್ ಮಾಡೋದಕ್ಕೆ, ನೀರು ಹರಿಸೋದಕ್ಕೆ ಇವಕ್ಕೆಲ್ಲನೂ ಪ್ರತಿನಿತ್ಯನೂ ಇರಬೇಕಾಗತ್ತೆ. ಆದರೆ ಈ ಸ್ವಯಂ ಚಾಲಿತ ಬಂದಾಗ ಅವನಲ್ಲಿ ಇರಬೇಕಾಗಿಲ್ಲ. ಸೊ ಜನರ ಉಳಿತಾಯ, ಅವ್ರಿಗೆ ತಗಲ್ತಕ್ಕಂಥ ಖರ್ಚಿನಲ್ಲಿ ಉಳಿತಾಯ, ವಿದ್ಯುತ್ ಶಕ್ತಿನಲ್ಲಿ ಉಳಿತಾಯ, ಮತ್ತು ನೀರಿನ ಸಮವಾಗಿ ಹರಿಸ್ಬೋದು. 40 ರಿಂದ 60 ಭಾಗ ನೀರನ್ನು ಉಳಿತಾಯ ಮಾಡ್ಬೋದು. ಹೆಚ್ಚಿನ ಇಳುವರಿ ಸುಮಾರು 30 ರಿಂದ 35 ಭಾಗ ಹೆಚ್ಚಿನ ಇಳುವರಿ ಪಡಿಬೋದು. ಇದರ ಜೊತೆಯಲ್ಲಿ